ಪ್ರಾಂಶುಪಾಲರಾದ ಶ್ರೀ ದಿನೇಶ್ ಅವರೇ, ಎಲ್ಲ ನಿರ್ದೇಶಕರೇ, ಸರ್ವ ಸದಸ್ಯರೇ, ಸಿದ್ಧಗಂಗಾ ವಿದ್ಯಾಸಂಸ್ಥೆ ನೌಕರರ ಸೌಹಾರ್ದ ಪತ್ತಿನ ಸಹಕಾರ ಸಂಘದ 36ನೇ ವಾರ್ಷಿಕ ಮಹಾಸಭೆ ನಡೀತಾ ಇದೆ. ಅದರಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಕಳೆದ 42 ವರ್ಷಗಳಿಂದ ಈ ಒಂದು ಸಂಸ್ಥೆ ಪ್ರಾರಂಭವಾಗಿ ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ನೌಕರರ ಹಿತಚಿಂತನೆಗೆ ಒತ್ತು ಕೊಟ್ಟುಕೊಂಡು ಬಂದು ಇದು ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದೆ. 1564 ಸದಸ್ಯರನ್ನು ಹೊಂದಿದೆ. ಸರ್ವ ಸದಸ್ಯರ ಸಭೆಯಲ್ಲಿ ಕೊನೆ 2 ಡಿಜಿಟ್ ಇರಬೇಕಾಗಿತ್ತು, ಅಷ್ಟು ಕಾಣ್ತಾ ಇಲ್ಲ ಅಂತ ಅನಿಸ್ತದೆ. 64 ಇಲ್ಲ ಅಂತ ಕಾಣಿಸ್ತದೆ. ಆದರೆ 60 ಇರಲಿ 64 ಇರಲಿ 6 ಜನ ಇರಲಿ, ಒಟ್ಟಿನಲ್ಲಿ ಇದನ್ನು ಪ್ರತಿ ವರ್ಷವೂ ಕೂಡ ನಮ್ಮ ಈ ಸಂಸ್ಥೆ ಮೇಲೆ ಎಲ್ಲ ಸದಸ್ಯರು ಬಹಳ ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ಕಾರಣ. ಯಾಕೆಂದರೆ ಚೆನ್ನಾಗಿ ನಡೀತಾ ಇದೆ, ನಾವೇನು ಹೋಗೋದೇ ಬೇಡ ಅಂತ ಎಲ್ಲರಿಗೂ ಭಾವನೆ ಇರೋದ್ರಿಂದ ಬಹಳ ಜನ ಸಂಖ್ಯೆಯಲ್ಲಿ ಯಾರೂ ಬರೋದಿಲ್ಲ. ನೀವಾದರೂ ಈ ಸಂಸ್ಥೆ ನಿತ್ಯ ಆರೋಗ್ಯಪೂರ್ಣವಾಗಿ ಚೆನ್ನಾಗಿ ನಡೀತದೆ ಅನ್ನೋದಕ್ಕೆ ಅವ್ರು ಬರದೇ ಇರೋದೇ ಕಾರಣ ಅಂತ ಜಿಗೆ ಹೇಳಬೇಕಾಗಿದೆ. ಅದ್ರ ಜೊತೆಗೆ ಯಾರು ಕೂಡ ಏನು ಪ್ರಶ್ನೆನೂ ಕೇಳ್ತಾ ಇಲ್ಲ, ಏನು ಎತ್ತ ಅಂತಲೂ ಕೇಳೋದಿಲ್ಲ. ಅದರಿಂದ ಅವೆರಡೂ ನೋಡಿದಾಗ ನಮ್ಮ ಜಿಯವರ ನೇತೃತ್ವದ ನಡೀತಾ ಇರುವಂತಹ ಈ ಸಹಕಾರ ಸೌಹಾರ್ದ ಪತ್ತಿನ ಈ ಒಂದು ಸಂಘ ಬಹಳ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಆದರೆ ಇಲ್ಲಿ ಹೇಳ್ತಾ ಇದ್ರು, ಇವತ್ತು ಡಿವಿಡೆಂಟ್ 12% ಕೊಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ. ಲಾಭನೂ ಬಂದಿದೆ ಹೆಚ್ಚಿಗೆ ಅಂತ ಹೇಳ್ತಾ ಇದ್ದಾರೆ. ಸಾಲ ಇನ್ನೂ ಭಾಳ ಬರೋದು ಬೇಕಾಗಿದೆ ಜಾಸ್ತಿ. ಅದು ಬಂದಾಗ ಇನ್ನೂ ಹೆಚ್ಚಿನದಾಗಿ ನಿಮಗೆಲ್ಲ ಡಿವಿಡೆಂಟ್ ಕೊಡೋಕ್ಕೂ ಸಾಧ್ಯ ಆಗುವಂಥ ಒಟ್ಟಿನಲ್ಲಿ ಈ ಸಂಸ್ಥೆ ಪರಮ ಪೂಜ್ಯರ ದೂರದೃಷ್ಟಿಯ ಫಲವಾಗಿ ಬಹಳ ವರ್ಷಗಳ ಹಿಂದೆ ಪ್ರಾರಂಭವಾಗಿದೆ. ನಮ್ಮ ಸಂಸ್ಥೆಯ ನೌಕರರ ಹಿತಚಿಂತನೆಗೆ ಇದು ಹೆಚ್ಚು ಒತ್ತನ್ನು ಕೊಟ್ಕೊಂಡು ಬರ್ತಾ ಇದೆ. ನೀವು ಇದರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟರೆ ಇದು ನಿಮ್ಮ ಬಗ್ಗೆ ಹೆಚ್ಚು ಒತ್ತನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಃ ಪರಿಭಾಷತೆ ಯೋಗಕ್ಷೇಮ ವಹಾಮಿ ಅನ್ನುವಂತಹ ಗೀತೆಯ ವಾಕ್ಯದಂತೆ ನೀವು ನನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಿಮ್ಮ ಯೋಗಕ್ಷೇಮವನ್ನು ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತದೆ. ಹಾಗೆ ಈ ಸಹಕಾರಿ ಸಂಸ್ಥೆಗಳು ಏನಪ್ಪ ಅಂದರೆ ಎಲ್ಲ ಸದಸ್ಯರು ಇದರ ಬಗ್ಗೆ ನೀವು ಒತ್ತು ಕೊಟ್ಟು ಚೆನ್ನಾಗಿ ಇದರ ಬಗ್ಗೆ ನೀವು ಪಡೆದಂಥ ಸಾಲ ವಾಪಸ್ ಕೊಡ್ತಾ ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋದರೆ ಮತ್ತೆ ಅದು ನಿಮ್ಮ ಹಿತಚಿಂತನೆಯನ್ನು ಯಾವತ್ತೂ ಕೂಡ ನಡೆಸ್ಕೊಂಡು ಬರುವಂಥ, ಅದು ನಿಮ್ಮ ಯೋಗಕ್ಷೇಮವನ್ನು ಕಾಪಾಡ್ಕೊಂಡು ಬರುವಂಥ ಕೆಲಸ ಆಗ್ತಾ ಇದೆ. ಬಹುಶಃ ಈ ಒಂದು ಸಂಸ್ಥೆಯಿಂದಾಗಿ ಅನೇಕ ನೌಕರರು ಅನೇಕ ಸಂದರ್ಭಗಳಲ್ಲಿ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ತಾ ಇದ್ದಾರೆ. ಮನೆ ಕಟ್ಟುವ ಸಂದರ್ಭ ಇರ್ಬೋದು, ಬೇರೆ ಸಂದರ್ಭದ ಸಾಲಕ್ಕೆ ತೊಂದರೆ ಸಿಕ್ಕಾಕೊಂಡಾಗ, ಆರ್ಥಿಕವಾಗಿ ತುಂಬ ಕಷ್ಟಕ್ಕೆ ಒಳಗಾದಾಗ ನಿಮ್ಮೆಲ್ಲರಿಗೆ ಒಂದು ಆಸರಿಯಾಗಿ ಬರುವಂಥದ್ದು ಅಂದರೆ ಈ ಸಂಘ ಅಂತ ಹೇಳಬೇಕಾಗಿರುವಂಥದ್ದು. ನಿಮಗೆ ಆ ಒಂದು ಸೌಲಭ್ಯವನ್ನು ಒದಗಿಸಿ ನಿಮ್ಮ ಆರ್ಥಿಕ ಸಂಕಷ್ಟವನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಈ ಒಂದು ಸಂಘ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಇದಕ್ಕೆ ಒಂದು ಇತಿಹಾಸವೇ ಇರುವಂಥದ್ದು. 125 ವರ್ಷಗಳ ಹಿಂದಲೇ ಇದು ಪ್ರಾರಂಭವಾಗಿರುವಂಥದ್ದು. ಸ್ವತಂತ್ರ ಪೂರ್ವದಲ್ಲೇ ನಮ್ಮ ಗದಗಿನಲ್ಲೇ ಇದಕ್ಕೆ ಒಂದು ಕೇಂದ್ರ ಬಿಂದುವಾಗಿ ಪ್ರಾರಂಭವಾಗಿ ಇವತ್ತು ದೇಶದಾದ್ಯಂತ ಹೆಚ್ಚಿನದಾಗಿ ಸಹಕಾರ ಸಂಸ್ಥೆಗಳೇ ಹೆಚ್ಚಿನದಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅಂತಹ ಒಂದು ಹಿನ್ನೆಲೆಯನ್ನು ಇಟ್ಟಿರುವಂತಹ ಒಂದು ಇತಿಹಾಸ ಹಿನ್ನೆಲೆಯನ್ನು ಹೊಂದಿರುವಂತಹ ಈ ಸಹಕಾರ ಸಂಸ್ಥೆಗಳು ಯಾವತ್ತೂ ಕೂಡ ಸದಸ್ಯರ ಒಂದು ಪ್ರತಿಯೊಂದು ಹಂತದಲ್ಲಿ ಕೂಡ ಅವರ ಆರ್ಥಿಕವಾಗಿ ಹೆಚ್ಚಿನದಾಗಿ ಈ ಸಂಸ್ಥೆಗಳೆಲ್ಲವೂ ಕೂಡ ಆರ್ಥಿಕ ಪರಿಸ್ಥಿತಿ ನಿಮಗೆ ಏನಾದರೂ ತೊಂದರೆ ಆದಾಗ ನಿಮ್ಮನ್ನು ಕೈ ಹಿಡಿಯುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಇದರ ಪ್ರಯೋಜನವನ್ನು ನೀವೆಲ್ಲರೂ ಕೂಡ ಪಡ್ಕೊಳ್ತಾ ಇದೆ. ಅದ್ರ ಜೊತೆಗೆ ಇವತ್ತು ನಿಮ್ಮ ನೌಕರರು, ಇಲ್ಲಿರುವಂತಹ ಎಲ್ಲ ನೌಕರರ ಮಕ್ಕಳು ಒಂದೇ ಸಾಧನೆಯನ್ನು ಮಾಡಿದಾಗ ಅವರು ಗುರುತಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. SSLC ಮತ್ತು PUCಯಲ್ಲಿ ಏನು ನಿಮ್ಮ ಮಕ್ಕಳು ಉತ್ತಮ ಸಾಧನೆಯನ್ನು ಮಾಡಿ ನಿಮಗೆಲ್ಲರಿಗೂ ಸಂತೋಷವನ್ನು ತಂದಿರ್ತಾರೆ. ನಿಮಗೆ ಹೆಮ್ಮೆನ ಯಾವುದೇ ಪೋಷಕರಿಗೆ ತಮ್ಮ ಮಕ್ಕಳು ಉತ್ತಮ ಸಾಧನೆಯನ್ನು ಮಾಡಿದಾಗ ಬಹಳ ಸಂತೋಷ ಆಗ್ತಾ ಇರ್ತದೆ. ಹಾಗೆ ನಿಮ್ಮ ಸಂತೋಷವನ್ನು ಇಮ್ಮಡಿಗೊಳಿಸುವಂಥ ಕೆಲಸವನ್ನು ಈ ಸಂಘ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. SSLCಯಲ್ಲಿ ಮಕ್ಕಳು ಉತ್ತಮ ಅಂಕವನ್ನು ಪಡೆದು ಪಾಸ್ ಮಾಡೋದ್ರ ಜೊತೆಗೆ SSLC PUC ಮಕ್ಕಳು ಕೂಡ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಇದನ್ನು ನಿರಂತರವಾಗಿ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಕೂಡ ಮೆಚ್ಚಿಕೊಳ್ಬೇಕಾಗಿರುವಂಥದ್ದು. ಒಟ್ಟಿನಲ್ಲಿ ಈ ಸಂಘ 42 ವರ್ಷಗಳಿಂದ ನಿಮ್ಮ ಸೇವೆಯನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಈ ಗಂಗಾಧರಯ್ಯನವರು ಈ ಸಂಸ್ಥೆಯ ಅಧ್ಯಕ್ಷರಾಗಿ ನಿರಂತರವಾಗಿ ಅವರೇ ಇದ್ದಾರೆ. ಪ್ರಾರಂಭದಿಂದ ಈ ಕೊನೆಯ ತನಕ ಈಗಲೂ ಅವರೇ ಇರುವಂತಹ ಅವರಿಗೆ ಸಹಕಾರಿ ಧುರೀಣರ ರತ್ನನ ಸರ್ ಎಲ್ಲರೂ ನೋಡಿ ಧುರೀಣ ರತ್ನ ಎಲ್ಲರೂ ಆಗಬೇಕಾಗಿರುವಂಥದ್ದು. ಈ ಒಂದು ಸಹಕಾರಿ ಧುರೀಣರಾಗಿ ಅವರ ರಾಜ್ಯ ಮಟ್ಟದ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿರುವಂತಹವರು. ಇದರಿಂದ ಅವರು ಅನೇಕ ದೇಶಗಳಿಗೂ ಕೂಡ ಭೇಟಿ ಕೊಡುವಂಥ ಅವಕಾಶ ಅವರಿಗೆ ಲಭ್ಯ ಆಗಿರುವಂಥದ್ದು. ಆ ರೀತಿಯಲ್ಲಿ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಅವರು ಕೆಲಸವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಅವರ ಬಗ್ಗೆ ನೀವು ಹೆಚ್ಚು ಹೇಳುವಂಥ ಅಗತ್ಯ ಇಲ್ಲ. ಕೆಲಸದಲ್ಲಿ ನಿರತರಾದರೆ ಎಲ್ಲವನ್ನು ಮರೆಯಬೇಕು ಅಂತಾರಲ್ಲ,
ಹಂಗೆ ತಮ್ಮನ್ನು ಏನಾದರೂ ಕೆಲಸದಲ್ಲಿ ನಿರತರಾದರೆ ತಮ್ಮ ಎಲ್ಲವನ್ನ ಮರೆತು ತಮ್ಮನ್ನು ಅದಕ್ಕೆ ಅರ್ಪಣೆ ಮಾಡಿಕೊಂಡು ಬರುವಂಥ ಒಂದು ಮನೋಭಾವ ಇಟ್ಕೊಂಡಿರುವಂತಹ ಅವರ ಅಧ್ಯಕ್ಷತೆಯಲ್ಲಿ ಈ ಸಂಸ್ಥೆ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಲಿ. ನೀವು ಈಗ ಏನು ಸಾಲ ಬರಬೇಕಾಗಿದೆ ಅದನ್ನು ವಾಪಸ್ ಬರೋದಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿರುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಯಾವುದೇ ಒಂದು ಆರ್ಥಿಕವಾದ ಸಂಸ್ಥೆ ಚೆನ್ನಾಗಿ ನಡೀಬೇಕು ಅಂದರೆ ನೀವು ವಾಪಸ್ ಕೊಟ್ಟಾಗ ಮಾತ್ರ, ನೀವು ಪಡ್ಕೊಂಡದ್ದನ್ನು ವಾಪಸ್ ತಿರುಗಿಸಿದಾಗ ಮಾತ್ರ ಇದು ಚೆನ್ನಾಗಿ ನಡೆಯಲಿಕ್ಕೆ ಸಾಧ್ಯ ಆಗುವಂಥದ್ದು. ಆ ಒಂದು ವಿಚಾರದಲ್ಲಿಯೂ ಕೂಡ ಹೆಚ್ಚು ಒತ್ತು ಕೊಟ್ಕೊಂಡು ಈ ಸಂಸ್ಥೆ ಮುಂದೆಯೂ ಕೂಡ ಚೆನ್ನಾಗಿ ನಡ್ಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಮುಂದುವರ್ಕೊಂಡು ಹೋಗಲಿ. ಅದಕ್ಕೆ ನೀವೆಲ್ಲರೂ ಕೂಡ ಸಹಕಾರವನ್ನು ಕೊಡುವಂಥ ಮನೋಭಾವ ಇಟ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಮಾತನ್ನು ಮುಗಿಸ್ತೀನಿ.